ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಹರೇ ಕೃಷ್ಣ. ಎಲ್ರಿಗೂ ಆತ್ಮೀಯ ಸ್ವಾಗತ. ಭಗವದ್ಗೀತೆ ಯಥಾರೂಪ ಅಧ್ಯಾಯ 9 ಶ್ಲೋಕ 11 ಮುಂದುವರಿದ ಭಾಗವಾಗಿ ಪುಟ ಸಂಖ್ಯೆ 437. ಭಗವಂತನು ಮನುಷ್ಯ ರೂಪದಲ್ಲಿ ಕಾಣಿಸಿಕೊಳ್ಳುವ ವಿಷಯದಲ್ಲಿ ನಿರಾಕಾರವಾದಿಗಳಿಗೂ ಸಾಕಾರವಾದಿಗಳಿಗೂ ಬಹುವಾದ ವಿವಾದಗಳಿವೆ. ಆದರೆ ಕೃಷ್ಣ ವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಭಗವದ್ಗೀತೆಯು ಶ್ರೀಮದ್ ಭಾಗವತವು ಪ್ರಮಾಣ ಗ್ರಂಥಗಳು. ಅವನ್ನು ಓದಿ ನೋಡಿದರೆ ಕೃಷ್ಣನು ದೇವೋತ್ತಮ ಪರಮಪುರುಷನು ಎಂದು ನಾವು ಅರ್ಥ ಮಾಡಿಕೊಳ್ಳಬಹುದು. ಸಾಮಾನ್ಯ ಮನುಷ್ಯನಂತೆ ಭೂಲೋಕದಲ್ಲಿ ಕಾಣಿಸಿಕೊಂಡರೂ ಆತನು ಸಾಮಾನ್ಯ ಮನುಷ್ಯನಲ್ಲ. ಶ್ರೀಮದ್ ಭಾಗವತದ ಪ್ರಥಮ ಸ್ಕಂದದ ಪ್ರಥಮ ಅಧ್ಯಾಯದಲ್ಲಿ ಶೌನಕರ ನಾಯಕತ್ವದಲ್ಲಿ ಋಷಿಗಳನ್ನು ಕೃಷ್ಣನ ಕಾರ್ಯಗಳನ್ನು ಕುರಿತು ಪ್ರಶ್ನೆ ಮಾಡಿದಾಗ ಅವರು ಹೀಗೆ ಹೇಳಿದರು: ಕೃತವಾನ್ ಕಿಲ ಕರ್ಮಾಣಿ ಸಹ ರಾಮೇಣ ಕೇಶವ ಅತಿಮತ್ಯಾನಿ ಭಗವಾನ್ ಗೂಢ ಕಪಟ ಮಾನುಷ. ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನು ಬಲರಾಮನೊಡನೆ ಮನುಷ್ಯನಂತೆ ಆಟವಾಡಿದನು. ಹೀಗೆ ಮರೆಯಾಗಿ ಬಹು ಮನುಷ್ಯಾತೀತ ಕಾರ್ಯಗಳನ್ನು ಮಾಡಿದನು. ಭಾಗವತ 1ನೇ ಸ್ಕಂದ 1ನೇ ಅಧ್ಯಾಯ ಶ್ಲೋಕ 20. ಮನುಷ್ಯನಾಗಿ ಪ್ರಭುವು ಕಾಣಿಸಿಕೊಳ್ಳುವುದು ಮೂಢರಿಗೆ ದಿಗ್ಭ್ರಮೆಯನ್ನುಂಟು ಮಾಡುತ್ತದೆ. ಕೃಷ್ಣನು ಈ ಭೂಮಿಯ ಮೇಲಿದ್ದ ಕಾಲದಲ್ಲಿ ಮಾಡಿದ ಕಾರ್ಯಗಳನ್ನು ಯಾವ ಮನುಷ್ಯನೂ ಮಾಡಲು ಸಾಧ್ಯವಿಲ್ಲ. ಕೃಷ್ಣನು ತನ್ನ ತಂದೆ ತಾಯಿಯರಾದ ವಸುದೇವ ಮತ್ತು ದೇವಕಿಯ ಎದುರಿಗೆ ಚತುರ್ಭುಜನಾಗಿ ಕಾಣಿಸಿಕೊಂಡ. ಆದರೆ ತನ್ನ ತಂದೆ ತಾಯಿಯರು ಪ್ರಾರ್ಥನೆ ಮಾಡಿದ ನಂತರ ಅವನು ಸಾಮಾನ್ಯ ಮಗುವಿನ ರೂಪವನ್ನು ಧರಿಸಿದ. ಭಾಗವತದಲ್ಲಿ ಹೇಳಿರುವಂತೆ ಬಭೂವ ಪ್ರಾಕೃತಃ ಶಿಶು. ಆತನು ಸಾಮಾನ್ಯ ಮನುಷ್ಯನಂತೆ ಆದನು. ಸಾಮಾನ್ಯ ಮನುಷ್ಯನಾಗಿ ಕಾಣಿಸಿಕೊಳ್ಳುವುದು ಪ್ರಭುವಿನ ದಿವ್ಯ ಶರೀರದ ಲಕ್ಷಣಗಳಲ್ಲಿ ಒಂದು ಎಂದು ಇಲ್ಲಿ ಮತ್ತೆ ಸೂಚಿಸಿದೆ. ಭಗವದ್ಗೀತೆಯ 11ನೆಯ ಅಧ್ಯಾಯದಲ್ಲಿ ಅರ್ಜುನನು ಕೃಷ್ಣನ ಚತುರ್ಭುಜ ರೂಪವನ್ನು ಕಾಣಲು ಬಯಸಿದ. ತೇನೇವ ರೂಪೇಣ ಚತುರ್ಭುಜೇನ ಎಂದು ಹೇಳಿದೆ. ಈ ರೂಪವನ್ನು ತೋರಿಸಿದ ಅನಂತರ ಅರ್ಜುನನ ಪ್ರಾರ್ಥನೆಯಂತೆ ಕೃಷ್ಣನು ಮತ್ತೆ ತನ್ನ ಮನುಷ್ಯ ರೂಪವನ್ನು ಮಾನುಷಂ ರೂಪಂ ಧರಿಸಿದನು. ಪರಮಪ್ರಭುವಿನ ಈ ಬೇರೆ ಬೇರೆ ಸ್ವರೂಪಗಳು ನಿಶ್ಚಯವಾಗಿಯೂ ಸಾಮಾನ್ಯ ಮನುಷ್ಯನ ಸ್ವರೂಪಗಳಲ್ಲ. ಈ ಭಾಗದಲ್ಲಿ ಕೂಡ ಪ್ರಭುಪಾದರು ಭಾಗವತದ ಒಂದು ಶ್ಲೋಕ ಕೊಟ್ಟಿದ್ದಾರೆ. ನಂತರ ಮುಂದೆ ಅಂದರೆ ನಾಳೆ ಈ ಶ್ಲೋಕದ ಅಂತಿಮ ಭಾವಾರ್ಥನ ನಾವು ನೋಡೋಣ. ಅದಕ್ಕೆ ಮುಂಚೆ ಈಗ ನಾನು ಏನನ್ನ ಓದಿದ್ದೆ ಅದರಲ್ಲೂ ಮುಖ್ಯವಾಗಿ ನಿರಾಕಾರವಾದಿ ಮತ್ತು ಸಾಕಾರವಾದಿಗಳು ಯಾವ ರೀತಿ ವಾದ ವಿವಾದದಲ್ಲಿ ಇರ್ತಾರೆ ಅಂದರೆ, ಎಲ್ರಿಗೂ ಗೊತ್ತಿರುತ್ತೆ ನಿರಾಕಾರವಾದಿಗಳು ಭಗವಂತನಿಗೆ ಆಕಾರ ಇಲ್ಲ, ಭಗವಂತನಿಗೆ ರೂಪ ಇಲ್ಲ ಅನ್ನೋದ್ರ ಬಗ್ಗೆನೇ ಅವ್ರು ಚರ್ಚೆ ಮಾಡ್ತಾ ಇರ್ತಾರೆ. ಆದರೆ ಸಾಕಾರವಾದಿಗಳಿಗೆ ಭಗವಂತನಿಗೊಂದು ರೂಪ ಇದೆ, ಭಗವಂತನದೊಂದು ಲೋಕ ಇದೆ, ಭಗವಂತ ನಮ್ಮ ಥರನೇ ಯಾವ ರೀತಿ ಇದ್ದಾನೆ ಅಂದರೆ ಆತನ ಶರೀರಕ್ಕೂ ಆತನಿಗೂ ವ್ಯತ್ಯಾಸ ಇಲ್ಲ, ಆದರೆ ನಮಗೆ ಶರೀರ ಬೇರೆ ಆತ್ಮ ಬೇರೆ ಅಂತ ನಾವು ತಿಳ್ಕೊಳ್ತಾರೆ. ಅದು ಸಾಕಾರವಾದಿಗಳದ್ದು. ಆದರೆ ನಮಗೆ ಭಗವಂತನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಮುಖ್ಯವಾಗಿ ಅಂದರೆ ಕೃಷ್ಣ ವಿಜ್ಞಾನ ನಾವು ಅರ್ಥ ಮಾಡ್ಕೋಬೇಕಾದ್ರೆ ನಮಗೆ ಸುಲಭವಾಗಿ ಭಗವದ್ಗೀತೆ ಸಿಗತ್ತೆ ಮತ್ತು ಶ್ರೀಮದ್ ಭಾಗವತ ಸಿಗತ್ತೆ. ಅದರಲ್ಲೂ ಮುಖ್ಯವಾಗಿ ಯಾವುದೇ ಭಾಷೆ ಇರ್ಬೋದು, ಯಾವುದೇ ದೇಶದಲ್ಲಿ ಕೂಡ ನಿಮಗೆ ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತ ಅನುವಾದ ಮತ್ತು ಭಾವಾರ್ಥ ಪ್ರಭುಪಾದರಿಂದ ಅದರಲ್ಲೂ ಎಲ್ಲ ರೀತಿಯಲ್ಲೂ ಎಲ್ಲ ಭಾಷೆಯಲ್ಲೂ ಸುಮಾರು 70-80 ಭಾಷೆಯಲ್ಲಿ ಅನುವಾದ ಭಾವಾರ್ಥ ಕೊಟ್ಟಿದ್ದಾರೆ. ಅಂದರೆ ಅವರ ಶಿಷ್ಯಂದಿರು ಈ ರೀತಿ ಕಾರ್ಯನ ಮಾಡಿದ್ದಾರೆ. ಅಂದರೆ ಪ್ರಭುಪಾದರು ಆಂಗ್ಲ ಭಾಷೆಯಲ್ಲಿ ರಚನೆ ಮಾಡಿದ್ರು. ನಂತರ ಕನ್ನಡ ಇರ್ಬೋದು, ತೆಲುಗು, ತಮಿಳು, ಹಿಂದಿ, ಏನೇನು ಬೇರೆ ಬೇರೆ ಭಾಷೆಗಳಿದೆ, ಜಾಪನೀಸ್ ಇರ್ಬೋದು, ರಷ್ಯನ್ ಇರ್ಬೋದು, ಅಥವಾ ಯುರೋಪ್ ಕಂಟ್ರಿಲಿ ಯಾವ ಭಾಷೆ ಮಾತಾಡ್ತಾರೆ, ಬೇರೆ ಬೇರೆ ಜಪಾನ್ ಇರ್ಬೋದು, ಚೈನಾ ಇರ್ಬೋದು, ಎಲ್ಲ ಭಾಷೆಯಲ್ಲೂ ಅನುವಾದ ಮಾಡಿಕೊಟ್ಟಿದ್ದಾರೆ. ಭಾಷಾಂತರ ಮಾಡಿಕೊಟ್ಟಿರೋ ಉದ್ದೇಶ ಏನಪ್ಪ ಅಂದರೆ ಪ್ರತಿಯೊಬ್ಬರಿಗೂ ಕೃಷ್ಣ ವಿಜ್ಞಾನ ಅರ್ಥ ಮಾಡ್ಕೋಬೇಕು ಅನ್ನೋ ದೃಷ್ಟಿಯಿಂದ ಕೊಟ್ಟಿದ್ದಾರೆ. ನಮಗೆ ಕೃಷ್ಣ ಯಾರು ಅಂತ ನಾವು ಯಾರಾದರೂ ಕೇಳಿದಾಗ ಕೃಷ್ಣ ಒಬ್ಬ ಆರ್ಡಿನರಿ ರಾಜ, ಒಬ್ಬ ಬಹಳ ಚತುರ, ಒಂದು ಒಳ್ಳೆ ರಾಜಕಾರಣಿ ಅಂತೆಲ್ಲ ನಾವು ಹೇಳ್ಬೋದು. ಆದರೆ ಕೃಷ್ಣನ
ವಿಷಯಗಳ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕಾದ್ರೆ, ಅದೇ ಕೃಷ್ಣನ ವಿಜ್ಞಾನ ಏನು ಅಂತ ನಾವು ತಿಳ್ಕೊಬೇಕಂದ್ರೆ ನಮಗೆ ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತದಿಂದ ಮಾತ್ರ ನಾವು ಅರ್ಥ ಮಾಡ್ಕೋಬೋದು. ಅದು ಪ್ರಮಾಣವಾದ ಗ್ರಂಥಗಳು ಅಂತ ಇಲ್ಲಿ ಹೇಳಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಕೃಷ್ಣನ ದೇವೋತ್ತಮ ಪರಮ ಪುರುಷನು ಅಂತ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಬಹಳ ಸುಲಭ ಮಾಡಿಕೊಟ್ಟಿದ್ದಾರೆ. ಅದರ ಉಪಯೋಗನ ನಾವು ಪಡ್ಕೋಬೇಕು. ಅದರಲ್ಲೂ ಮನುಷ್ಯ ರೂಪದಲ್ಲಿ ಈ ಭೂಲೋಕದಲ್ಲಿ ಭಗವಂತ ಕಾಣಿಸ್ಕೊಂಡಾಗಲೆಲ್ಲ ಯಾವ ರೀತಿ ಇರ್ತಾನೆ, ಯಾವ ರೀತಿ ಆತನ ಕಾರ್ಯಚಟುವಟಿಕೆಗಳು ಇರುತ್ತೆ, ಅದರಲ್ಲೂ ಮುಖ್ಯವಾಗಿ ಅದಕ್ಕೆ ಇಲ್ಲಿ ಭಾಗವತದ ಶ್ಲೋಕ ಕೊಟ್ಟಿದ್ದಾರೆ. ಅಂದರೆ ಅದರಲ್ಲೂ ಕೃಷ್ಣ ಬಲರಾಮರು ಬಂದಾಗ ಅದರಲ್ಲೂ ಬಾಲ್ಯ ಲೀಲೆಗಳು ಎಷ್ಟು ಸೊಗಸಾಗಿತ್ತು ಅಂದರೆ ಆ ಲೀಲೆಗಳನ್ನು ನಾವು ಎಷ್ಟು ಸಾರಿ ಕೇಳ್ತಾ ಇದ್ರು ಕೂಡ ನಮಗೆ ಇನ್ನಷ್ಟು ಬಾರಿ ಕೇಳಬೇಕು ಅಂತ ಆಸೆ ಆಗತ್ತೆ ಹೊರತು ಸಾಕು ನಾನು ಕೇಳಿದ್ದೀನಿ. ಕೃಷ್ಣ ಏನು ಪೂತನಿಯ ಸಂಹಾರ ಮಾಡಿದಿರ್ಬೋದು, ತೃಣಾವತ ರಾಕ್ಷಸ ಕೃಷ್ಣನ ಆಕಾಶದಲ್ಲಿ ತಗೊಂಡೋಗಿರೋದಿರ್ಬೋದು, ಜಕಟಾಸುರ ಇರ್ಬೋದು, ಅಗಾಸುರ ಇರ್ಬೋದು, ಬಕಾಸುರ ಇರ್ಬೋದು, ಈ ರೀತಿ ಎಷ್ಟೆಲ್ಲ ರಾಕ್ಷಸರನ್ನ ಶಿಶುವಾಗಿದ್ದಾಗ ಭಗವಂತ ಸಂಹಾರ ಮಾಡ್ತಾನೆ. ಆ ರೋಚಕವಾದಂಥ ಕಥೆಗಳನ್ನು ನಾವು ಎಷ್ಟು ಬಾರಿ ಕೇಳಿದ್ರು ನಮಗೆ ಸಂತೋಷ ಆಗುತ್ತೆ ಹೊರತು ನಾನು ಕೇಳಿದ್ದೀನಿ, ಓದಿದ್ದೀನಿ, ಸಾಕು ಅಂತ ಯಾರೂ ಹೇಳೋದಿಲ್ಲ. ಆ ರೀತಿ ಇರುತ್ತೆ ಭಗವಂತನ ಕಾರ್ಯಚಟುವಟಿಕೆಗಳು. ಅದಕ್ಕೆ ಉದಾಹರಣೆ ನಾವು ಕೊಡೋದಾದ್ರೆ, ರಾಮಾಯಣ ಎಷ್ಟು ಸಾರಿ TV ಸೀರಿಯಲ್ ಮರುಪ್ರಸಾರ ಆದರೂ ಕೂಡ ಜನ ನೋಡ್ತಾನೆ ಇರ್ತಾರೆ. ಮಹಾಭಾರತ ಕೂಡ ಅಷ್ಟೇ. ಯಾವುದೇ ರೀತಿ ಏನು ಮೊದಲು ಹಳೆಯ ಮಹಾಭಾರತದಲ್ಲಿ ಈ ಥರ ಇತ್ತು, ಈಗ ಹೊಸದಾಗಿ ಲೇಟೆಸ್ಟ್ ಟೆಕ್ನಾಲಜಿ ಎಲ್ಲ ಯೂಸ್ ಮಾಡಿ ಯಾವ ರೀತಿ ಎಫೆಕ್ಟ್ ಎಲ್ಲ ಮಾಡಿದ್ದಾರೆ ಅಂದಾಗ ಅದನ್ನು ನೋಡ್ತಾ ಇರ್ತಾರೆ ಜನ. ಆದರೆ ಭಗವಂತನ ಕಾರ್ಯಚಟುವಟಿಕೆಗಳು ನಮಗೆ ಅಂದರೆ ಆತ್ಮಕ್ಕೆ ಎಷ್ಟು ಸಂತೋಷ ಕೊಡುತ್ತೆ ಅನ್ನೋದನ್ನು ನಾವು ಮತ್ತೆ ಮತ್ತೆ ಹೇಳ್ತಾ ಇರ್ತೀವಿ. ಭಗವಂತನ ಕಾರ್ಯಚಟುವಟಿಕೆಗಳನ್ನು, ಭಗವಂತನ ಲೀಲೆಗಳನ್ನು, ಭಗವಂತನ ಪುಸ್ತಕಗಳನ್ನು, ಭಗವದ್ಗೀತೆ ಇರ್ಬೋದು, ಶ್ರೀಮದ್ ಭಾಗವತ ಇರ್ಬೋದು, ಎಷ್ಟು ಸಾರಿ ಓದಿದ್ರು ಕೂಡ ನಮಗೆ ಯಾವುದೇ ರೀತಿ ಆಯಾಸ ಆಗೋದೇ ಇಲ್ಲ. ಯಾಕಂದರೆ ಭಗವಂತನಿಗೂ ನಮಗೂ ಆ ರೀತಿ ಶಾಶ್ವತವಾದ ಸಂಬಂಧ ಇದೆ. ಆ ಶಾಶ್ವತವಾದ ಸಂಬಂಧದಿಂದ ನಾವು ಏನು ಅರ್ಥ ಮಾಡ್ಕೊಳ್ತೀವಿ ಅಂದರೆ ಭಗವಂತನನ್ನು ಎಷ್ಟು ಸಾರಿ ನಾವು ನೋಡಿದ್ರು ಕೂಡ ನಮಗೆ ಇನ್ನಷ್ಟು ನೋಡಬೇಕು ಅಂತ ಆಸೆ ಆಗತ್ತೆ ಹೊರತು ಸಾಕು ನಾನು ಒಂದು ಸಾರಿ ನೋಡಿದ್ದೀನಿ. ತಿರುಪತಿಗೆ ಯಾರು ಹೋಗಕ್ಕೆ ಬಂದರೆ ದರ್ಶನ ಚೆನ್ನಾಗಾಯ್ತು ಅಂದರೆ ಆಯಿತು, ಆದರೆ ಕೆಲವು ಕ್ಷಣಗಳು ಮಾತ್ರ ದರ್ಶನ ಆಯಿತು, ಆದರೆ ಮುಂದೆ ಇನ್ನೊಂದು ಸಾರಿ ಹೋಗ್ಬೇಕು ಅಂತ ಇದ್ದೀವಿ. ಆಗ ಹೋದರೆ ಯಾವ್ದಾದ್ರು ಒಂದು ಸೇವೆ ಮಾಡಿಸಿದ್ರೆ ಭಗವಂತನ ಮುಂದೆ ಸುಮಾರು ಒಂದು ಅರ್ಧ ಗಂಟೆ ಕೂತ್ಕೋಬೋದು, ಆಗ ನಮ್ಮ ಕಣ್ಣು ತುಂಬ ನೋಡ್ಬೋದು. ಆದರೆ ಸಾಮಾನ್ಯವಾಗಿ ಮಾಮೂಲಾಗಿ ನಾವು ದರ್ಶನ ಮಾಡೋಕ್ಕೆ ಹೋದರೆ ಜನ ತಳ್ಳಿಬಿಡ್ತಾರೆ. ಆದರೆ ಕೆಲವು ಕ್ಷಣಗಳಲ್ಲಿ ನಾವು 1, 2, 3 ಅಂತ ಎಣಿಸೋಷ್ಟೊತ್ತಿಗೆ ನಾವು ಹೊರಗಡೆ ಬಂದ್ಬಿಟ್ಟಿರ್ತೀವಿ. ಆದರೂ ಕೂಡ ಸಂತೋಷ ಆಯಿತು, ನಮಗೆ ಭಗವಂತನ ದರ್ಶನ ಚೆನ್ನಾಗಾಯಿತು ಅಂತ ಹೇಳ್ತಾರೆ ಹೊರತು ಸಾಕು ದರ್ಶನ ಆಯಿತು ಇನ್ನೊಂದು ಸರಿ ಹೋಗಲ್ಲಪ್ಪ, ರಶ್ ನೋಡಿ ಆ ಕ್ಯೂ ಅಲ್ಲಿ ವೆಯ್ಟ್ ಮಾಡಿ ಇದೆಲ್ಲ ಆಗೋದಿಲ್ಲ ಅಂತ ಯಾರೂ ಹೇಳೋದಿಲ್ಲ. ಎಷ್ಟು ಸಾರಿ ನೋಡಿದ್ರು ನೋಡ್ತಾನೆ ಇರ್ತಾರೆ. ಅದು ಭಗವಂತನ ದಿವ್ಯ ದರ್ಶನ. ಆ ರೀತಿ ಇರ್ತಕ್ಕಂಥ ಭಗವಂತನನ್ನು ನಾವು ಅರ್ಥ ಮಾಡಿಕೊಂಡ್ರೆ ಎಷ್ಟು ಸಂತೋಷ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ಇಲ್ಲಿ ಶೌನಕ ಋಷಿಗಳ ಪ್ರಶ್ನೆಗೆ ಉತ್ತರ ಕೊಡ್ತಾ ಭಗವಂತನ ಯಾವ ರೀತಿ ತನ್ನ ಲೀಲೆಗಳಲ್ಲಿ ತನ್ಮಯನಾಗಿ ನಮ್ಮನ್ನೆಲ್ಲ ರಂಜಿಸ್ತಾ, ಅದರಲ್ಲೂ ಗೋಪಬಾಲಕರಿಗೆ, ಗೋಪಿಕಾಶ್ರೀಯರಿಗೆ ಯಾವ ರೀತಿ ಭಗವಂತ ತನ್ನ ಚೇಷ್ಟೆ ಮುಖಾಂತರ ಯಾವ ರೀತಿ ರಸದೌತಣವಾಗಿ ತನ್ನ ಲೀಲೆಗಳನ್ನು ತೋರಿಸ್ತಾ ಇದ್ದ ಅಂತ ನಾವು ಕೃಷ್ಣ ಪುಸ್ತಕದಲ್ಲಿ ಓದ್ತಾ ಇದ್ದಾಗ ಅಥವಾ ಶ್ರೀಮದ್ ಭಾಗವತದಲ್ಲೇ ಏನನ್ನ ವರ್ಣನೆ ಆಗಿದೆ ಅದನ್ನು ನಾವು ಕೇಳ್ತಾ ಇದ್ರೆ ಇನ್ನಷ್ಟು ಮತ್ತಷ್ಟು ಕೇಳಬೇಕು ಅಂತ ಆಸೆ ಆಗತ್ತೆ ಹೊರತು ಸಾಕು ಅಂತ ಯಾವತ್ತೂ ನಮ್ಗನ್ಸೋದಿಲ್ಲ. ಈವನ್ ನಮಗೆ ಇರ್ತಕ್ಕಂಥ ಒಂದು ಭಗವದ್ಗೀತೆ ಸುಮಾರು 700 ಶ್ಲೋಕನ ನಾವು ಎಷ್ಟು ಸಾರಿ ಓದಿದ್ರೂ ನಮಗೆ ಬೇಜಾರಾಗೋದಿಲ್ಲ. ಅದರಲ್ಲೂ ಮುಖ್ಯವಾಗಿ ಏನು ವಾದ ಸಂವಾದ ಏನಿದೆ, ಅರ್ಜುನನ ಪ್ರಶ್ನೆ ಇದೆ, ಭಗವಂತ ಉತ್ತರ ಕೊಡ್ತಾ ಇದ್ದಾನೆ. ಇಲ್ಲಿರ್ತಕ್ಕಂಥವರು 4 ಪಾತ್ರಧಾರಿಗಳು. ಅದರಲ್ಲೂ ಧೃತರಾಷ್ಟ್ರನಿಗೆ ಒಂದೇ ಒಂದು ಶ್ಲೋಕ ಇದೆ. ನಂತರ ಸಂಜೆ ಒಂದು ಸುಮಾರು 41 ಶ್ಲೋಕದಲ್ಲಿ ಮಾತಾಡ್ತಾನೆ. ಅರ್ಜುನ ಸುಮಾರು 574 ಶ್ಲೋಕ ಮಾತಾಡ್ತಾನೆ, ಅಂದರೆ ಹೇಳ್ತಾನೆ. ನಂತರ 574 ಕೃಷ್ಣನ ಉತ್ತರ ಕೊಡ್ತಾನೆ. ಕೇವಲ 84 ಶ್ಲೋಕ ಮಾತ್ರ ಅರ್ಜುನ ಮಾತಾಡ್ತಾನೆ, ಅಂದರೆ ಪ್ರಶ್ನೆಗಳು ಕೇಳ್ತಾನೆ. ಇದೇ ನಮ್ಗೆ ಎಷ್ಟು ಸ್ವಾರಸ್ಯಕರವಾಗಿರುತ್ತೆ ಅಂದರೆ ಒಂದು ಸಾರಿ ಓದಿದ್ರೆ ನಮ್ಗೆ ಅರ್ಥ ಆಗಲಿಲ್ಲ, ಇನ್ನೂ ಸರಿ ಓದೋಣ, ಇದೇನು ಈ ಥರ ಇದೆ, ಈ ಶ್ಲೋಕದಲ್ಲಿ ಈ ಥರ ಬಂತು ಅಂತ ನಾವು ಮತ್ತೆ ಮತ್ತೆ ಚರ್ಚೆ ಮಾಡ್ತಾ ಇರ್ತೀವಿ. ಆ ರೀತಿ ಇರುವಾಗ ಶ್ರೀಮದ್ ಭಾಗವತದಲ್ಲಿ ಸುಮಾರು 18,000 ಶ್ಲೋಕನ ನಾವು ಓದೋದಕ್ಕೆ ಪ್ರಯತ್ನ ಶುರು ಮಾಡಿದ್ರೇ ನಮ್ಗೆ ಎಷ್ಟೊಂದು ಆನಂದ ಆಗುತ್ತೆ ಅಂದರೆ ಅದನ್ನು ಇಲ್ಲಿ ಪ್ರಭುಪಾದರು ಮುಖ್ಯವಾಗಿ ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತವು ಪ್ರಮಾಣ ಗ್ರಂಥಗಳು ಅಂತ ಹೇಳ್ತಾ ಇದ್ದಾರೆ. ಅದನ್ನು ಓದೋದ್ರಿಂದ ನೋಡೋದ್ರಿಂದ ಏನಾಗುತ್ತೆ ಅಂದರೆ ಕೃಷ್ಣನು ದೇವೋತ್ತಮ ಪರಮ ಪುರುಷನು ಎಂದು ನಾವು ಅರ್ಥ ಮಾಡಿಕೊಳ್ಳಬಹುದು. ಇದೆರಡು ಗ್ರಂಥ ಸಾಕು ನಮಗೆ ಸದ್ಯಕ್ಕೆ, ಒಂದು ಭಗವದ್ಗೀತೆ, ಇನ್ನೊಂದು ಶ್ರೀಮದ್ ಭಾಗವತ. ಇದೆರಡನ್ನು ಓದಿದಾಗ ಏನಾಗುತ್ತೆ, ನಮಗೆ ಭಗವಂತನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನಂತರ ಮುಖ್ಯವಾಗಿ ಉಳಿದ ಭಾಗದಲ್ಲಿ ಪ್ರಭುಪಾದರು ಏನು ಹೇಳ್ತಾ ಇದ್ದಾರೆ ಅಂದರೆ ಅದರಲ್ಲೂ ವಸುದೇವ ಮತ್ತು ದೇವಕಿಯರಿಗೆ ಯಾವ ರೀತಿ ದರ್ಶನ ಕೊಟ್ಟ ಕೃಷ್ಣ, ಅದರಲ್ಲೂ ಚತುರ್ಭುಜ ರೂಪದಲ್ಲಿ ದರ್ಶನ ಕೊಡ್ತಾನೆ. ಏನು ಕಾರಾಗೃಹದಲ್ಲಿ ಇರ್ತಕ್ಕಂಥ ದೇವಕಿ ಮತ್ತು ವಸುದೇವರಿಗೆ ಭಗವಂತ ಪ್ರಕಟ ಆದಾಗ 8ನೇ ಶಿಶು ಆಗಿ ನಾವೆಲ್ಲ ಧಾರಾವಾಹಿಯಲ್ಲಿ ನೋಡಿರ್ತೀವಿ.
4 ಕೈಗಳಿರ್ತಕ್ಕಂಥ ನಾರಾಯಣ ರೂಪದಲ್ಲಿ ದರ್ಶನ ಕೊಟ್ಟಾಗ ಅದರಲ್ಲೂ ಯಾವ ರೀತಿ ತನ್ನಲ್ಲಿ ಇರ್ತಕ್ಕಂಥ ಏನು ವೈಡೂರ್ಯ ಐಶ್ವರ್ಯ ಯಾವ ರೀತಿ ಇರುತ್ತೆ ಅಂದರೆ ಆತನಿರ್ತಕ್ಕಂಥ ಕೌಸ್ತುಕಮಣಿ ಇರ್ಬೋದು, ಆತನ ಕೇಶರಾಶಿ ಇರ್ಬೋದು, ಏನೆಲ್ಲ ನಾವು ನೋಡಿದಾಗ ಏನಾಗುತ್ತೆ ಅಂದರೆ ಹುಟ್ಟಿದ ತಕ್ಷಣ ಯಾವ ಮಕ್ಕಳನ್ನು ನಾವು ನೋಡಿರೋದಿಲ್ಲ ಈ ರೀತಿಯಲ್ಲಿ. ಅದರಲ್ಲಿ ಯಾವುದೇ ಆಸ್ಪತ್ರೆಯಲ್ಲಿ ಯಾವುದೇ ಮಗುಗೆ ಜನ್ಮ ಆದರೂ ಕೂಡ ಅದು ಅಳ್ತಾ ಹೊರಗಡೆ ಬರುತ್ತೆ ಹೊರತು ಅಥವಾ ಕಣ್ಣಿನ ತೆಗೆಯೋದಿಲ್ಲ, ಅಥವಾ ಯಾವ ರೀತಿ ತಾಯಿ ಮಗು ಎಷ್ಟು ಕಷ್ಟಪಡ್ತಾ ಇರ್ತಾರೆ ಅನ್ನೋದನ್ನು ನಾವು ಸುಮಾರು ಏನು ಟಿ ವಿ ಸೀರಿಯಲ್ ಇರ್ಬೋದು ಅಥವಾ ಸಿನಿಮಾದಲ್ಲೆಲ್ಲ ನೋಡಿರ್ತೀವಿ, ಅಥವಾ ಸ್ವಯಂ ನಾವು ಕೂಡ ನೋಡಿರ್ತೀವಿ ಆಸ್ಪತ್ರೆಯಲ್ಲಿ ಹೋದಾಗ. ಆದರೆ ಇಲ್ಲಿ ಭಗವಂತ ಯಾವ ರೀತಿ ತನ್ನ ತಂದೆ ತಾಯಿಗೆ ದರ್ಶನ ಕೊಡ್ತಾನೆ ಅಂದರೆ ಅದು ಕೂಡ ಅದ್ಭುತವಾಗಿರುತ್ತೆ. ಏನು ಚತುರ್ಭುಜ ರೂಪದಲ್ಲಿ ದರ್ಶನ ಕೊಟ್ಟಾಗ ದೇವಕಿ ಪ್ರಾರ್ಥನೆ ಮಾಡ್ತಾಳೆ, ಅಪ್ಪ ಕೃಷ್ಣ ನೀನು ಮನುಷ್ಯ ರೂಪದಲ್ಲಿ ಸಣ್ಣ ಮಗುವಾಗಿ ನೀನು ನಮಗೆ ದರ್ಶನ ಕೊಡು ಅಂತ ಆಶ್ಚರ್ಯ ಕೂಡ ಪಡ್ತಾಳೆ. ಅದನ್ನು ಕೂಡ ಇಲ್ಲಿ ಈ ಭಾಗದಲ್ಲಿ ಪ್ರಭುಪಾದರು ವರ್ಣನೆ ಮಾಡಿದರೆ, ನಂತರ ಭಗವಂತ ಏನು ಮಾಡ್ತಾನೆ, ಬಭುವ ಪ್ರಾಕೃತ ಶಿಶು, ಆತನು ಸಾಮಾನ್ಯ ಮನುಷ್ಯನಂತೆ ಆದನು. ಅಂದರೆ 4 ಕೈ ಇರ್ತಕ್ಕಂಥ ಭಗವಂತ ಇಮ್ಮಿಡಿಯೇಟ್ ಆಗಿ ತಾಯಿಯ ಪ್ರಾರ್ಥನೆ ಕೇಳಿಸ್ಕೊಂಡಿದ್ದ ತಕ್ಷಣ ಭಗವಂತ 2 ರೂಪದ ಮಗು ಶಿಶುವಾಗಿ ರೂಪನ ಬದಲಾವಣೆ ಮಾಡ್ಕೊಳ್ತಾನೆ. ಅದು ಕೂಡ ಒಂದು ರೀತಿ ಅದ್ಭುತನೇ. ಅದನ್ನು ನಾವು ಏನು ಟಿ ವಿ ಪರದೆಯಲ್ಲಿ ನೋಡಿರ್ತೀವಿ, ಆಗ ಆಗ್ತಕ್ಕಂಥ ಆನಂದಕ್ಕೆ ನಾವು ಎಷ್ಟು ಸಂತೋಷ ಪಡ್ತೀವಿ ಅಂದರೆ, ಕೃಷ್ಣನ ನೋಡ್ತಾ ಇದ್ದರೆ ಆತನ ಬಾಲ್ಯ ಲೀಲೆಗಳನ್ನು ನಾವು ನೋಡ್ತಾ ಇದ್ದಾಗ ಏನು ಅನ್ಸುತ್ತೆ ಅಂದರೆ, ಎಷ್ಟು ಸಾರಿ ನೋಡಿದ್ರೂ ಕೂಡ ನಮಗೆ ಆಯಾಸ ಕೂಡ ಆಗೋದಿಲ್ಲ. ಆ ರೀತಿ ಇರ್ತಕ್ಕಂಥ ಭಗವಂತನನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಮುಖ್ಯವಾಗಿ ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತನ ಅಧ್ಯಯನ ಮಾಡೋದಕ್ಕೆ ಶುರು ಮಾಡೋಣ. ನಂತರ ಉಳಿದಿರ್ತಕ್ಕಂಥ ಭಾವಾರ್ಥನ ನಾವು ನಾಳೆ ಮುಕ್ತಾಯ ಮಾಡೋಣ ಈ ಶ್ಲೋಕಕ್ಕೆ. ಅದನ್ನು ನಾವು ನಾಳೆ ನೋಡೋಣ. ಹರೇ ಕೃಷ್ಣ.